BJPಯ ರಾಷ್ಟ್ರೀಯ ಹಿಡ್ಕೊಂಡು ನಮ್ಮ ಜಿಲ್ಲೆಯ ನಾಯಕರಾದ ಬಸನಗೌಡರವರೆಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ, ಕಾಂಗ್ರೆಸ್ ನಾಯಕರ ಬಗ್ಗೆ, ರಾಹುಲ್ ಗಾಂಧಿಯವರ ಬಗ್ಗೆ ಭಾಳ ಅವಹೇಳನಕಾರಿ ಮಾತಾಡ್ತಾ ಇದ್ದಾರೆ. ಅದರ ಕುರಿತು ಇತ್ತೀಚೆಗೆ ಬಸನಗೌಡರು ರಾಹುಲ್ ಗಾಂಧಿಯವರನ್ನು ಟೀಕಿಸುತ್ತಾ, ರಾಹುಲ್ ಗಾಂಧಿ ಯಾರಿಗೆ ಹುಟ್ಟಿದ್ದಾನೆ, ಮುಸ್ಲಿಮರಿಗೆ ಹುಟ್ಟಿದಾನೋ ಕ್ರಿಶ್ಚಿಯನ್ರಿಗೆ ಹುಟ್ಟಿದಾನೋ ಯಾರಿಗೆ ಹುಟ್ಟಿದ್ದಾನೆ ಅಂಥೇಳಿ ಬಹಳ ಅವಹೇಳನಕರವಾಗಿ ಮಾತನಾಡಿದ್ದಾರೆ. ಅದನ್ನು ಈ ಸಂದರ್ಭದಲ್ಲಿ ಮೊದಲನೇದಾಗಿ ನಾವು ಖಂಡಿಸ್ತೀವಿ. ಬಸನಗೌಡರು ಇದೇ ಬಿಜಾಪುರ ನಗರದಲ್ಲಿ ಮುಸ್ಲಿಂ ಟೋಪಿಯನ್ನು ಹಾಕ್ಕೊಂಡು ಗಲ್ಲಿಗಳಲ್ಲಿ ತಿರುಗಾಡಿ ಮುಸ್ಲಿಮರು ಮನೆ ಮನೆ ತಿರುಗ್ತಾಯಿದ್ರು. ಅವಾಗ ಜನ ಮಾತಾಡ್ತಿದ್ರು, ಇವ ಯಾರಿಗೆ ಹುಟ್ಟ್ಯಾನ, ಮುಸ್ಲಿಂ ಟೋಪಿ ಹಾಕ್ಕೊಂಡು ತಿರುಗಾಡ್ತಾ ಇದ್ದಾನಲ್ಲ, ಇವ ಏನು ಮುಸ್ಲಿಮ್ರಿಗೆ ಹುಟ್ಟ್ಯಾನ ಏನು ಹಿಂದೂಗಳಿಗೆ ಹುಟ್ಟ್ಯಾನ ಅಂತ ಮಾತಾಡ್ತಿದ್ರು. ನಾವು ಕೇಳಿದ್ದು, ಆದರೂ ಅದ್ರ ಬಗ್ಗೆ ನಾವು ಗಮನ ಕೊಟ್ಟಿರಲಿಲ್ಲ. ಈಗ ಅದು ನಮಗೆ ನೆನಪಾಗ್ತಾಯಿದೆ. ಜನ ಹಿಂಗೆ ಮಾತಾಡ್ತಿದ್ರಲ್ಲ, ಮತ್ತು ಇವ ಏನು ಹಿಂಗೆ ಯಾಕೆ ಮಾತಾಡ್ತಾನೆ, ಅವನಿಗೆ ಬಸನಗೌಡರಿಗೆ ತನ್ನ ಹುಟ್ಟಿನ ಬಗ್ಗೆ ವಿಶ್ವಾಸ ಇಲ್ಲ, ಏನು ಎಲ್ಲಿ ಇದ್ದೀನಿ, ಏನು ಮಾಡ್ತಾಯಿದ್ದೀನಿ, ಎಲ್ಲಿ ಹುಟ್ಟಿನ ಅನ್ನೋದು ವಿಶ್ವಾಸ ಇಲ್ಲ ಅಂತ ಅನ್ನಿಸ್ತದೆ ನಮಗೆ. ಆಮೇಲೆ ಇದೇ ಥರ ಮಹಾರಾಷ್ಟ್ರದ BJP ಬೆಂಬಲಿತ ಶಿಂದೆ ಬಣದ ಸಂಜಯ್ ಗಾಯಕ್ವಾಡ್ ರಾಹುಲ್ ಗಾಂಧಿಯವರ ನಾಲಿಗೆ ಕತ್ತರಿಸಿದವರಿಗೆ 11 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಅದೇ ಥರ ಪಂಜಾಬಿನ ಒಬ್ಬ ಮಾಜಿ ಶಾಸಕ, ಕಾಂಗ್ರೆಸ್ದಲ್ಲೇ ಬೆಳೆದು ಕಾಂಗ್ರೆಸ್ಸಿನ ಶಾಸಕ ಆಗಿ ಹೋದಂಥ ಒಬ್ಬ ವ್ಯಕ್ತಿ ರಾಹುಲ್ ಗಾಂಧಿಯವರನ್ನು ಮುಗಿಸ್ತೇನೆ, ನಿನ್ನ ಅಜ್ಜಿಗಾದ ಪರಿಸ್ಥಿತಿ ನಿನಗೆ ಮಾಡ್ತೇನೆ ಅಂತೇಳಿ ಹೇಳ್ತಾಯಿದ್ರು. ಅದೇ ಥರ ಅದರ ನಂತರ UPನಲ್ಲಿ ಒಬ್ಬ ಶಾಸಕ ರಾಹುಲ್ ಗಾಂಧಿಯನ್ನು ದೇಶದ್ರೋಹಿ ಅಂಥೇಳಿ ಮಾತಾಡಿದ್ದಾರೆ. ಒಬ್ಬ ಕೇಂದ್ರ ಸಚಿವ ರಾಹುಲ್ ಗಾಂಧಿಯನ್ನು ಮುಗಿಸ್ತೀವಿ ಅಂಥೇಳಿ ಹೇಳ್ತಾಯಿದ್ದಾರೆ. ದಿಲ್ಲಿದಿಂದ ಇಲ್ಲಿಯವರೆಗೆ ಇಷ್ಟೆಲ್ಲ ಅಸಂಸ್ಕೃತಿ, ಅನಾಗರಿಕತೆ ಮಾತುಗಳನ್ನು ಮಾತಾಡ್ತಾ ಇದ್ದರೂ ಸಹಿತ, ಒಬ್ಬ ಪ್ರತಿಪಕ್ಷದ ನಾಯಕ ಒಂದು ಪಕ್ಷದ ನಾಯಕನನ್ನು ಈ ಥರ ಮಾತಾಡ್ತಾ ಇದ್ದರೂ ಸಹಿತ ಇವತ್ತಿನವರೆಗೆ ಮೋದಿಯವರಾಗಲಿ ಅಮಿತ್ ಶಾ ಆಗಲಿ ನಾವು ದೇಶದ ಸಂಸ್ಕೃತಿಯನ್ನು ಕಾಪಾಡ್ತೀವಿ ಅಂತ ಹೇಳಿ ಕೊಚ್ಚಿಕೊಳ್ಳುವ ಮೋಹನ್ ಭಾಗವತ್ ಅವರಾಗಲಿ, RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರಾಗಲಿ ಈ ವಿಷಯದ ಬಗ್ಗೆ ಚಕಾರ ಶಬ್ದ ಎತ್ತಿಲ್ಲ. ಅಂದರೆ ಇದೇ ಸಂಸ್ಕೃತಿನ, ಇದೇ ಸಭ್ಯತೆನ, ಇದೇ ದೇಶ ಪ್ರೇಮನ ಇವ್ರದ್ದು? ನಾಚಿಕೆಗೆಟ್ಟವರು ಇವರೆಲ್ಲ. ಇದೆಲ್ಲ ಕೇಳಿನೂ ಸುಮ್ಮ ಕೂತಾರಂದ್ರೆ ಇವ್ರಿಗೆ ನಾಚಿಕೆ ಮಾನ ಮರ್ಯಾದಿಲ್ಲ ಅಂತ ಅರ್ಥ. ಇವ್ರಿಗೆ ಏನೂ ಬೇಕಾಗಿಲ್ಲ, ಅಧಿಕಾರ ಬೇಕಾಗಿದೆ, ಹಣ ಬೇಕಾಗಿದೆ ಇವರಿಗೆ. ಇದು ನಮ್ಮ ಭಾರತ ದೇಶದ ಸಂಸ್ಕೃತಿ ಅಲ್ಲ. ಆಮೇಲೆ ಬಸನಗೌಡರು ಹೋದಲ್ಲಿ ಬಂದಲ್ಲಿ ಕೇವಲ ಹಿಂದೂ ಮುಸ್ಲಿಂ ಪಾಕಿಸ್ತಾನ್ ಮಾತಾಡ್ತಾ ಇರ್ತಾರೆ. ಅವರು ಇಷ್ಟು ಸ್ತೋತ್ರ ಮಾಡೋ ಬದಲಿನೇ ಅವ್ರ ಮನೆ ದೇವರಿಗೆ, ಮನೆ ಹಿರಿಯರ ಸ್ತೋತ್ರ ಮಾಡಿದರೆ ಅವರು ಪುಣ್ಯ ಲಭಿಸ್ತಿತ್ತು. ದಿನ ಹೊತ್ತು ಮುಳುಗುವವರೆಗೆ ಮುಸ್ಲಿಮರ ಪಾಕಿಸ್ತಾನದ ಸ್ತೋತ್ರನೇ ಮಾಡ್ತಾಯಿದ್ದರು ಅವರು. ಔರಂಗಜೇಬ, ಟಿಪ್ಪು ಸುಲ್ತಾನ್ ಇವು ಬಿಟ್ಟರೆ 10 ನಿಮಿಷ ಅವರು ಮಾತಾಡಬೇಕು ಒಂದೇ ವೇದಿಕೆಯಲ್ಲಿ, ನಮ್ಮ ಜೊತೆ ಬರಬೇಕು ಅವರು. ಈ ವಿಷಯ ಬಿಟ್ಟು ದೇಶದ ಬಗ್ಗೆ, ರಾಜ್ಯದ ಬಗ್ಗೆ, ಜಿಲ್ಲೆಯ ಬಗ್ಗೆ ಮಾತಾಡಬೇಕು. ನಾವು ಅವ್ರಿಗೆ ಆಹ್ವಾನ ಮಾಡ್ತಾಯಿದ್ದೀವಿ ಈ ಸಂದರ್ಭದಲ್ಲಿ. ಇವು ಬಿಟ್ಟರೆ ಅವ್ರಿಗೆ ಉಸಿರಾಟನೇ ಇಲ್ಲ. ಇವೇ ಅವರು ಉಸಿರಾಟ ಆಗಿಬಿಟ್ಟಿದ್ದಾವೆ ಇವತ್ತು. ನಾಲಿಗೆ ಹದ್ದು ಬಸ್ತಿನಲ್ಲಿ ಇಟ್ಕೋಬೇಕಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ ಅವರಿಗೆ. ಪ್ರಚೋದನಕಾರಿಗಳು ಭಾಷಣ ಮಾಡಿ ಗಲಭೆ ಎಬ್ಬಿಸೋದು, ದಂಗೆ ಎಬ್ಬಿಸೋದು ಅವ್ರ ಉದ್ದೇಶ ಇದೆ. ಅವ್ರ ಉದ್ದೇಶ ಈಡೇರುವುದಿಲ್ಲ. ಆಮೇಲೆ ಭಾಳ ಹೇಳ್ತಾರೆ ಇವರು, ಅಂಬೇಡ್ಕರ್ ಹಾಗೆ ಹೇಳಿದ್ರು, ಅಂಬೇಡ್ಕರ್ ಹೀಗೆ ಹೇಳಿದ್ರು, ಸಂವಿಧಾನ ಹಾಗಿದೆ, ಸಂವಿಧಾನ ಹೀಗೆ ಹೇಳಿದೆ. ಸಂವಿಧಾನದ ಬಗ್ಗೆ ಇವ್ರಿಗೆ ನಾಲೆಜ್ ಇಲ್ಲ, ಅದರ ಗಂಧ ಗಾಳಿ ಗೊತ್ತಿಲ್ಲ ಇವರಿಗೆ. ಅಂಬೇಡ್ಕರ್ ಏನು ಬರೆದಿದ್ದಾರೆ ಅದರಲ್ಲಿ ಅನ್ನೋದು ಗೊತ್ತಿಲ್ಲ ಇವರಿಗೆ. ಅಂಬೇಡ್ಕರ್ ಮುಸ್ಲಿಮರನ್ನು ಪಾಕಿಸ್ತಾನ ಕಳ್ಸಂತ ಬರೆದರು, ಅಂಬೇಡ್ಕರ್ ಮುಸ್ಲಿಮರನ್ನು ಹಾಗೆ ಹೇಳಿದ್ರು, ಹೀಗೆ ಹೇಳಿದ್ರು.
ನೀವು ಒಂದು ಅರಿವಿನಲ್ಲಿ ಇಟ್ಕೊಳ್ಳಿ, ನಿಮಗೆ ಬುದ್ಧಿ ಇದ್ರೆ ತಿಳ್ಕೊಳ್ಳಿ. ನಾನು ಹಿಂದೂ ಆಗಿದ್ದೇನೆ, ಸಾಯಿವರೆಗೆ ಹಿಂದೂ ಆಗಿರೋದಿಲ್ಲ, ಅದಕ್ಕಾಗಿ ನಾನು ಹಿಂದೂ ಧರ್ಮ ಬಿಟ್ಟು ಬೌದ್ಧ ಧರ್ಮ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ದಾರೆ. ಇದು ಏನಾರ ನಿಮಗೆ ನೆನಪಿದೆಯಾ? ಇದು ಏನಾರ ಇತಿಹಾಸದ ಅರಿವಿದೆಯಾ ನಿಮ್ಗೆ? ಇನ್ನು ಅಂಬೇಡ್ಕರ್ ಅವ್ರ ಬಗ್ಗೆ, ದಲಿತರ ಬಗ್ಗೆ ನಿಮಗೆ ಭಾಳ ಕಾಳಜಿ ಇದ್ರೆ ಭಾಳ ಓಲೈಸ್ತೀರಿ. ನಾವು ಎಲ್ಲ ಭಾಷೆಯಾಗಿ ಎದಕ್ಕೆ ಓಲೈಸ್ತೀರಿ? ದಲಿತರನ್ನ ಓಲೈಸ್ಬೇಕಂತೇಳಿ. ಇಡೀ ದೇಶದಲ್ಲಿ ದಲಿತರ ಮೀಸಲಾತಿನ ಕಿತ್ಕೊಳ್ಳೋ ಹುನ್ನಾರ ನಡೆದಿದೆ. ಇವರು BJP ಸರ್ಕಾರ ಬಂದ ತಕ್ಷಣ ಎಲ್ಲ ಸಾರ್ವಜನಿಕ ವಲಯದ ಉದ್ಯಮಿಗಳನ್ನು ಮಾರಾಟ ಮಾಡ್ತಿದ್ದಾರೆ. ದೇಶ ಲಾಸ್ ಆಗಿಲ್ಲ, ಅವು ಕಂಪ್ನಿಗಳು ಹಾಳಾಗಿಲ್ಲ. ಉದ್ಯಮಿಗಳು ಕೇವಲ ಅದರಲ್ಲಿರೋ ಮೀಸಲಾತಿಯನ್ನು ಹೊಡೆದು ಓಡಿಸ್ಬೇಕು, ಮೀಸಲಾತಿಯನ್ನು ಅವ್ರು ತೆಗಿಬೇಕು, ದಲಿತರನ್ನು ಹಿಂದುಳಿದವರಾಗಿ ಉಳಿಸ್ಬೇಕು ಅಂತೇಳಿ ಅವ್ರು ಮಾಡ್ತಾಯಿದ್ದಾರೆ. ಅದ್ರ ಹುನ್ನಾರದಿಂದೇ ಅದು ಮಾಡ್ತಾಯಿದ್ದಾರೆ. ಇದ್ರ ಬಗ್ಗೆ ಚಕಾರ ಶಬ್ದ ಎತ್ತೋದಿಲ್ಲ ನೀವು. ನಿಮ್ಮ ಪಕ್ಷದ ನಾಯಕರು ನಾವು ದಲಿತರಿಗೆ ನಮ್ಗೆ ಬೇಕಾದವರು ಅದಾರ, ನಾವು ದಲಿತರು ಉದ್ಧಾರ ಮಾಡ್ತೀವಿ, ಇಂಥವೆಲ್ಲ ಮಾಡಬೇಡ್ರಿ ಅಂತ ಹೇಳಿ ನೀವು ಕೇಂದ್ರ ಸಚಿವರಾದವರು, ರಾಷ್ಟ್ರ ನಾಯಕರು, ರಾಜ್ಯ ನಾಯಕರು ಮಾನ ಮರ್ಯಾದೆ ಇದ್ರದ್ದು ಕೇಳಿ ನೀವು. ಆಮೇಲೆ ನೀವು ಯಾವ ಪುಸ್ತಕ ಓದಿರಿ ಅಂಬೇಡ್ಕರ್ ಸಾಹೇಬರದು? ಆ ಪುಸ್ತಕ ತೊಗೊಂಡು ಬನ್ನಿ. ನೀವು RSSದವ್ರು ಬರೆದಿದ್ದ ಪುಸ್ತಕ ಓದಿರಿ. ನೀವು ನೈಜ ಪುಸ್ತಕ ಓದಿದ್ರೆ ಸುಳ್ಳು ಹೇಳೋದೇ ನಿಮ್ಮದೊಂದು ಜಾಯಮಾನ ಆಗಿಬಿಟ್ಟಿದೆ. ಪ್ರಚೋದನಕಾರಿ ಹೇಳೋದು, ಸುಳ್ಳು ಹೇಳೋದು, ದಲಿತರನ್ನು ಓಲೈಸಲಿಕ್ಕೆ ಇಂಥ ಶಬ್ದ, ಇಂಥ ವಾಕ್ಯಗಳು ಮಾತಾಡ್ತಾ ಇದ್ದೀರಿ ನೀವು. ಎಲ್ಲರಿಗೂ ಗೊತ್ತಾಗಿಬಿಟ್ಟಿದೆ ನಿಮ್ಮ ಬಣ್ಣ. ಆಮೇಲೆ ರಾಹುಲ್ ಗಾಂಧಿ ಮೀಸಲಾತಿ ಬಗ್ಗೆ ವಿರುದ್ಧ ಮಾತಾಡಿದ್ದಾರೆ. ಎಲ್ಲ ಕಡೆ ಬಂದಿದೆ. ಅವ್ರು ಏನು ಮಾತಾಡಿದಾರೆ ಅಂತ ಕೇಳಿದ್ರೆ, ಅಲ್ಲಿ ಒಬ್ಬ ಪತ್ರಕರ್ತ ಪ್ರಶ್ನೆ ಮಾಡ್ತಾನೆ, ಆ್ಯಂಕರ್ ಸಂದರ್ಶನದಲ್ಲಿ, ಭಾರತದಲ್ಲಿ ಮೀಸಲಾತಿ ಇನ್ನೂ ಎಷ್ಟು ವರ್ಷ ಮುಂದುವರಿತದೆ ಅಂತ ಕೇಳ್ತಾನೆ ಅವನು. ಅವಾಗ ಅವ್ರು ಏನು ಹೇಳ್ತಾರಂದ್ರೆ, ಎಲ್ಲಿವರೆಗೆ ಅಸ್ಪೃಶ್ಯತೆ ಇರ್ತದೆ ಅಲ್ಲಿವರೆಗೆ ಮುಂದುವರಿತದೆ, ಅದರ ನಂತರ ನಮ್ಮ ಪಕ್ಷ ವಿಚಾರ ಮಾಡ್ತದೆ, ಸಮಾನತೆ ಬರಬೇಕು ನಮ್ಮ ದೇಶದಲ್ಲಿ. ಅದರ ಅರ್ಥ ಏನಂದ್ರೆ, ಸಮಾನತೆ ಬರಬೇಕು, ಸಮಾನತೆಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ನೀವು ಯಾವ ಸಮಾನತೆ ಇದೆ? ದಲಿತರು ಸರಿಯಾಗಿ ಕಟಿಂಗ್ ಮಾಡ್ಕೊಂಡು ತಿರುಗಾಡಿದ್ರೆ ಕೊಲೆ ಮಾಡ್ತೀರಿ, ಅವ್ರದ್ದು ಮದುವೆ ಮೆರವಣಿಗೆ ಮಾಡಿದ್ರೆ ಕೊಲೆ ಮಾಡ್ತೀರಿ. ದಲಿತರ ಹೆಣ್ಮಕ್ಳನ್ನು ಕೆಡಿಸಿ ಪೊಲೀಸ್ ಸ್ಟೇಷನ್ದಾಗ ಸುಡ್ತಿರೋದು, ಪೊಲೀಸರು ಸುಡ್ತಾರೆ ಸ್ಮಶಾನದಾಗ. ಆ ದಲಿತರ ತಾಯಿ ತಂದೆ ಕೊಡೋದಿಲ್ಲ. ಇನ್ನೂ ಇಂಥವು 100 ಅದಾವ. ಅವ್ರದ್ದು ಏನು ಹಕ್ಕುಗಳು ಕಸ್ಕೊಳ್ತಾ ಇದ್ದೀರಿ? ಇದು ದಲಿತ ಪ್ರೇಮ ನಿಮ್ಮದು? ರಾಹುಲ್ ಗಾಂಧಿ ಹಿಂಗೆ ಹೇಳಿದ್ರು, ರಾಹುಲ್ ಗಾಂಧಿ ಹಿಂಗೆ ಹೇಳಿದ್ರು, ಹಾಂಗೆ ಹೇಳಿದ್ರು, ಸುಳ್ಳು ಹಬ್ಬಿಸೋದೇ ನಿಮ್ಮದೊಂದು ಕೆಲಸ. ಅದರೊಳಗೆ ನಿಮ್ಮದೊಂದು ಇಲಾಖೆನೇ ಅದ. ಅದಕ್ಕೆ ವಾಟ್ಸಪ್ ಯೂನಿವರ್ಸಿಟಿ ಅಂತ ಇಟ್ಟಿದ್ದೀರಿ. ಯೂನಿವರ್ಸಿಟಿದ ಅರ್ಥ ಗೊತ್ತಿದೆ ನಿಮ್ಗೆ? ವಾಟ್ಸಪ್ ಯೂನಿವರ್ಸಿಟಿ, ಸುಳ್ಳು ಹಬ್ಬಿಸೋದಕ್ಕೆ ವಾಟ್ಸಪ್ ಯೂನಿವರ್ಸಿಟಿ ಅಂತ ಇಟ್ಟಿದ್ದೀರಿ. ನಿಮ್ಗೆ ಯೂನಿವರ್ಸಿಟಿ ಅರ್ಥ ಗೊತ್ತಿದೆ? ವಿಶ್ವವಿದ್ಯಾಲಯದ ಅರ್ಥ ಗೊತ್ತಿದೆಯಾ BJP ಅವ್ರಿಗೆ? ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಮುಸ್ಲಿಮರು, ದಲಿತರು, ಹಿಂದುಳಿದವರು ಸಾಕಷ್ಟು ಹೋರಾಟ ಮಾಡಿದ್ದಾರೆ. ಅದರ ಅರಿವು ನಿಮಗಿಲ್ಲ. ಇನ್ನು ಟಿಪ್ಪು ಸುಲ್ತಾನ್ ಮಾತಾಡ್ತೀರಿ. ಟಿಪ್ಪು ಸುಲ್ತಾನ್ ಅವ್ರ ಹೆಸರನ್ನು ನಾಲ್ಗೆ ಮೇಲೆ ತಗೊಳ್ಳೋ ಅರ್ಹತೆಯೂ ನಿಮಗಿಲ್ಲ ಬಸನಗೌಡರಿಗೆ. ಅವರು ಧೂಳಿನ ಸಮಾನ ಆಗೋದಿಲ್ಲ ನೀವು. ಇಡೀ ರಾಷ್ಟ್ರ ಇತಿಹಾಸದಲ್ಲಿ ಮುಸ್ಲಿಮರು ಬರೆದಿಲ್ಲ ಅವ್ರ ಬಗ್ಗೆ ಇತಿಹಾಸ, ಮುಂದುವರೆದವರು ಬರೆದಾರೆ. ಶರ್ಮಾನಂತವರು ಒಬ್ಬರು ಬ್ರಾಹ್ಮಣ ಸಮಾಜದವರು, ಮುಂದುವರೆದವರು, ಶಿಕ್ಷಣವಂತರು, ಅವ್ರದ್ದು ಇತಿಹಾಸ ಬರೆದಿದ್ದಾರೆ. ಈ ದೇಶದ ಅಪ್ರತಿಮ ಹೋರಾಟಗಾರ, ಮೈಸೂರು ಹುಲಿ ಅಂತೇಳಿ ಬಿರುದು ಕೊಟ್ಟಿದ್ದಾರೆ. ಯಾರು ಮುಸ್ಲಿಮರು ಬಿರುದು ಕೊಟ್ಟಿಲ್ಲ. ಅದು ಈ ಸುಮಾರು 10 ವರ್ಷಗಳಿಂದ ನೀವು RSSದವರು ಅದನ್ನು ಹಿಂದೂ ಮುಸ್ಲಿಂ ಮಾಡಬೇಕು, ಟಿಪ್ಪು ಸುಲ್ತಾನರನ್ನು ಅವಹೇಳನ ಮಾಡಿದ್ರೆ ಹಿಂದೂಗಳು ಹೊಡೆದು ತಗೋಬೇಕು, ಅವ್ರಿಗೆ ಅವಹೇಳನ ಮಾಡ್ಬೇಕು ಅಂತ ತಿಳ್ಕೊಂಡು ನೀವು ಹೊಸ ಇತಿಹಾಸ ಬರೆದು, RSS ಗರಡಿಯಲ್ಲಿದ್ದವರು ಇತಿಹಾಸ ಬರೆದು ಅದನ್ನು ನೀವು ಇದು ಹೇಳ್ತಕ್ಕೂ ಓಡಾಡ್ತಾ ಇದ್ದೀರಿ. ನೀವು ನೆನಪಿಟ್ಕೋಬೇಕು, ನೈಜ ಇತಿಹಾಸವನ್ನು ಓದಬೇಕು. ಈ ದೇಶದಲ್ಲಿ, ಮೈಸೂರು ರಾಜ್ಯದಲ್ಲಿ ದಲಿತರನ್ನು ಕುಬ್ಸ ತೊಡಲಾರ್ದಂಗೆ ಅವರು ಎದೆ ಓಪನ್ ಇರಂಗೆ ತಿರುಗಾಡಬೇಕು, ಮೊಲೆ ತೆರಿಗೆ ಅಂಥೇಳಿ ಹಾಕ್ತಿದ್ರು. ಎಂಥ ಅವಹೇಳನಕಾರಿ ಇದು. ಅದನ್ನು ಬಂದ್ ಮಾಡಿದ್ರು ಟಿಪ್ಪು ಸುಲ್ತಾನ್ ಅವರು. ನಮ್ಮ ಎದೆ ಮುಚ್ಕೊಂಡ್ರೆ ಸ್ತ್ರೀಯರು, ನಮ್ಮ ತಾಯಂದಿರು ಎದೆ ಮುಚ್ಕೊಂಡ್ರೆ ದಂಡ ಹಾಕ್ತಿದ್ರು. ಅದನ್ನು ತೆಗೆದ್ರು, ಸಮಾನತೆ ಮಾಡಿದ್ರು. ಬಡವರನ್ನು, ದಲಿತರನ್ನು ಭೂಮಿವಂತರನ್ನಾಗಿ ಮಾಡೋದು, ಭೂಮಿ ಹಂಚಿದ್ರು, ಸರ್ಕಾರಿ ಭೂಮಿಯನ್ನು ಸಮಾನತೆ ತಂದರು. ಕನ್ನಂಬಾಡಿ ಅಣೆಕಟ್ಟಿಗೆ ಅಡಿಪಾಯ ಹಾಕಿದ್ರು, ಸಾಕಷ್ಟು ಅಭಿವೃದ್ಧಿ ಮಾಡಿದ್ರು. ಅವಾಗ ಜಾತಿನೇ ಇರಲಿಲ್ಲ. ಒಬ್ಬ ಅರಸ ಅವರು ಅಷ್ಟೇ. ಅವರು ಹೋರಾಟ ಮಾಡಿದ್ದು ತನ್ನ ರಾಜ್ಯಕ್ಕಾಗಿ, ತನ್ನ ಒಂದು
ಆಡಳಿತಕ್ಕಾಗಿ ಇನ್ನೊಂದು ರಾಜ್ಯದ ಜೊತೆ ಹೋರಾಟ ಮಾಡಿರ್ತಾರೆ ಅವರು. ಯಾರು ಒಳಸಂಚು ಮಾಡಿರ್ತಾರೆ ಅಂಥವ್ರಿಗೆ ಸದೆ ಬಡಿದಿರ್ತಾರೆ ಅವರು. ಅದನ್ನು ಮುಸ್ಲಿಮರಿಗೆ ಹೊಡೆದ್ರು, 70,000 ಹೊಡೆದ್ರು. 70,000 ಜನಸಂಖ್ಯೆನೇ ಇಲ್ಲ, ಅದನ್ನು ಸುಳ್ಳು ಹೇಳ್ತಾ ಇದ್ದೀರಿ ನೀವು. ಔರಂಗಜೇಬನ ಬಗ್ಗೆ RSSದವರು ಸುಳ್ಳು ಇತಿಹಾಸವನ್ನು ಬರೆದಿದ್ದಾರೆ. ನೈಜ ಇತಿಹಾಸ ಹೋದ್ರು ಗೊತ್ತಾಗ್ತದೆ ಔರಂಗಜೇಬದವರ ವೃತ್ತಾಂತ. ಔರಂಗಜೇಬ ಆಡಳಿತ ಯಾವ ಥರ ಇತ್ತು ಅನ್ನೋದು ಒಂದು ಉದಾಹರಣೆ ಹೇಳ್ತೀನಿ ನಾನು ನಿಮಗೆ. ನಿಮ್ಗೆ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ಬಟ್ ಇತಿಹಾಸದಲ್ಲಿ ಆ ಥರ ಇದೆ. ಏನಿದೆ ಅಂತ ಹೇಳಿದ್ರೆ, ಒಂದು ಸಲ ಬ್ರಿಟಿಷ್ ಅಧಿಕಾರಿ ಬರ್ತಾರೆ, ಅವ್ರ ರಾಜ್ಯಕ್ಕೆ, ಅವ್ರ ಅರಮನೆಗೆ ಬರ್ತಾರೆ, ಅವರು ಅತಿಥಿಯಾಗಿ ಬರ್ತಾರೆ. ಅವ್ರ ಜೊತೆ ರಾಜತಾಂತ್ರಿಕ ವಿಷಯಗಳು ಚರ್ಚೆ ಆಗ್ತವೆ. ಊಟದ ಸಮಯ ಆಗ್ತದೆ. ಊಟದ ಸಮಯ ಆದ ಬಳಿಕ ಟಿಪ್ಪು ಸುಲ್ತಾನ್ ಏನು ಹೇಳ್ತಾರೆ ಅಧಿಕಾರಿಗೆ, ನೀವು ಇಲ್ಲಿ ಡೈನಿಂಗ್ ಹಾಲ್ದಲ್ಲಿ ಕೂತು ಆರಾಮಾಗಿ ಊಟ ಮಾಡಿರಿ, ನಾನು ಬೇರೆ ಊಟ ಮಾಡ್ತೀನಿ. ಅವ್ನು ಕೇಳ್ತಾನೆ ಅಧಿಕಾರಿ, ನಾನು ಯಾಕೆ ಬೇರೆ ಮಾಡಬೇಕು, ನೀವು ಯಾಕೆ ಬೇರೆ ಮಾಡಬೇಕು? ಇಲ್ಲ, ನಾನು ಊಟ ಮಾಡಿದ್ದು ನೀವು ಮಾಡಲ್ಲ, ಅದಕ್ಕೆ ನೀವು ಮಾಡಿರಿ ಒಳ್ಳೆ ಊಟ. ಇಲ್ಲ, ನಾನು ನೀವೇನು ಮಾಡ್ತೀರಿ ಅದೇ ಮಾಡ್ತೀನಿ, ನೀವು ಮಾಡೋದು ಬಿಟ್ಟು ನಾನು ಯಾಕೆ ಬೇರೆ ಮಾಡ್ಬೇಕು ಅಂತ ಕೇಳ್ತಾನೆ. ಅವಾಗ ಕರ್ಕೊಂಡೋಗಿ ಕುಡಿಸ್ತಾರೆ. ಭಾಳ ಸಾದಾ ಊಟ ಇರ್ತದೆ, ಬ್ಯಾಳಿ ರೊಟ್ಟಿ ಅಂತ. ಯಾಕಂತ ಕೇಳ್ತಾನೆ, ಅಲ್ಲಿ ಮೃಷ್ಟಾನ್ನ ಭೋಜನ ಬಿಟ್ಟು ಇದ್ಯಾಕೆ? ಅವ್ರೇನು ಹೇಳ್ತಾರಂದ್ರೆ, ನಾನು ನನ್ನ ಖಜಾನೆ ದುಡ್ಡಿನಿಂದ ನನ್ನ ಮನೆ ನಡೆಸೋದಿಲ್ಲ, ನಾನು ನನ್ನ ಹೆಂಡತಿ ಬುಕ್ಗಳ ಭಾಷಾಂತರ ಮಾಡಿ ಕೆಲವು ಉದ್ಯೋಗ ಮಾಡಿ ಆ ಹಣದಿಂದ ನಮ್ಮ ಮನೆ ನಡೆಸ್ತೀವಿ, ನಾವು ಅದರೊಳಗೆ ಉಪಜೀವನ ಮಾಡ್ತೀವಿ ಅಂತ ಹೇಳ್ತಾರೆ ಅವರು. ಇಂಥ ಒಬ್ಬ ಪ್ರಾಮಾಣಿಕ, ಒಬ್ಬ ನಿಷ್ಠುರ ಆಡಳಿತಗಾರ, ಒಳ್ಳೆ ಆಡಳಿತಗಾರನ ಅನ್ನೋ ಇತಿಹಾಸ RSSದವರು ಅದನ್ನು ಸುಳ್ಳು ಬರೆದು ಈ ಪರಿಸ್ಥಿತಿ ತಂದಿದ್ದಾರೆ. ಔರಂಗಜೇಬನ ಹೆಸರು ತೊಗೊಂಡ್ರೆ ಪಾಪಿಷ್ಟ, ಯಾರು ಪಾಪಿಷ್ಟ ಏನು ಅನ್ನೋದು ಇತಿಹಾಸಗಳು, ನೈಜ ಇತಿಹಾಸ ಓದಬೇಕು ನೀವು. ಕೊನೆಯದಾಗಿ ನಾವೊಂದು ಸಲಹೆ ಕೊಡೋದು ಏನಂದ್ರೆ, ಕಾಲ ಎಲ್ಲದಕ್ಕೊಂದು ಕಾಲಿದೆ. ಬಸನಗೌಡರು ಮುಕ್ತಾಯ ಆಗ್ತದೆ, ಬಸನಗೌಡರು ರಾಜಕೀಯ ಆ ಟೈಮ್ ಬರ್ತಾ ಇದೆ. ಈ ಸಲ ನಾವು ಅವರಿಗೆ ಮುಕ್ತಾಯ ಮಾಡಿ ತೋರಿಸ್ತೀವಿ. ಅದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಓಪನ್ ಆಗಿ. ನೀವು ಮೋಸ ಮಾಡಿ, ಮೋಸದ ರಾಜಕೀಯ ಮಾಡಿ, ಮೋಸದ ಮತಗಳು ಮಾಡಿ, ಏನೇನೋ ಮಾಡಿ, ಒಟ್ಟು ಗೋಲ್ಮಾಲ್ ಮಾಡಿ ನೀವು ಆರಿಸಿ ಬಂದಿರಿ. ಸಲ ನೀವು ಯಾರ ಜೊತೆ ಚಲೋ ಇದ್ದೀರಿ? ನಿಮ್ಮ ಪಕ್ಷದವ್ರ ಜೊತೆ ಚಲೋ ಇದ್ದೀರಾ? ನಿಮ್ಮ ಪಕ್ಷದವರು ನಿಮಗೆ ಪ್ರೇಮ ಮಾಡ್ತಾರಾ? ನಿಮಗೆ ಪಕ್ಷದ ಬಗ್ಗೆನೇ ಅಭಿಮಾನ ಇಲ್ಲ, ವಿಶ್ವಾಸ ಇಲ್ಲ, ಇನ್ನು ದೇಶ ಪ್ರೇಮ ಬಗ್ಗೆ ಮಾತಾಡ್ತೀರಿ. ನಾಲ್ಗೆ ತೆಗೆದ್ರೆ ದೇಶ ಪ್ರೇಮ, ಮುಸ್ಲಿಮರು ದೇಶದ್ರೋಹಿಗಳು, ದೇಶದ್ರೋಹಿಗಳ ಬಳಿ ವ್ಯಾಪಾರ ಮಾಡಬೇಡಿ, ದೇಶದ್ರೋಹಿಗಳ ಬಳಿ ಅದು ಮಾಡಬೇಡಿ. ಕರೀರಿ, ವ್ಯಾಪಾರಸ್ಥರಿಗೆ ಕೇಳ್ರಿ, ಅವ್ರು ಒಪ್ತಾರನ್ನ ಕೇಳ್ರಿ. ನಿಮ್ಮ ಮಾತು ವ್ಯಾಪಾರ ಮಾಡೋರು, ನಿಮ್ಮ ಜನಾಂಗದವ್ರು ಇದ್ದಾರೆ, ಅವರು ವ್ಯಾಪಾರ ಮಾಡೋರು, ಅವರು ಈ ಮಾತಿಗೆ ಒಪ್ತಾರನ್ನ ಕೇಳ್ರಿ. ಈ ಸಂದರ್ಭದಲ್ಲಿ ನಂದೊಂದು ಸಲಹೆ ಬಿಜಾಪುರ ನಗರದ ಹಿರಿಯರಿಗೆ, ಬುದ್ಧಿಜೀವಿಗಳಿಗೆ ಒಂದು ಸಲಹೆ ಏನಂದ್ರೆ, ಬಸನಗೌಡರು ಬಿಜಾಪುರದ ವಾತಾವರಣ ಕೆಡಿಸ್ತಾ ಇದ್ದಾರೆ, ನೀವು ಹಿಂಗೆ ಮಾಡಬೇಡ್ರಿ ಅಂತೇಳಿ ಬುದ್ಧಿಜೀವಿಗಳು ವಾರ್ನಿಂಗ್ ಮಾಡ್ಬೇಕು ಅವ್ರಿಗೆ. ಯಾಕಂದರೆ ಎಲ್ಲರೂ ಮೌನ ತಾಳಿದ್ರು ನಾನೇ ಭಾಳ ಶಾಣೆ, ನಾನೇ ಭಾರಿ ಅಂತ ತಿಳ್ಕೊತಾರೋ. ಬುದ್ಧಿಜೀವಿಗಳಿಗೆ ಮತ್ತು ಇಲ್ಲಿಯ ಶರಣರಿಗೆ, ಇಲ್ಲಿಯ ಜ್ಞಾನವಂತರಿಗೆ, ಶಿಕ್ಷಣವಂತರಿಗೆ ನಂದೊಂದು ವಿನಂತಿ ಏನಂದ್ರೆ, ಬಸನಗೌಡರಿಗೆ ನೀವೆಲ್ಲರೂ ಕೇಳಿ, ಎಲ್ಲರೂ ಹೋಗಿ ಕೇಳಬೇಕಿದು, ನೀವು ಯಾಕೆ ಈ ಥರ ಮಾಡ್ತಪ್ಪ? ನಮ್ಮ ಆರೋಗ್ಯವನ್ನು, ಸ್ವಾಸ್ಥ್ಯವನ್ನು, ನಮ್ಮ ಇಲ್ಲಿ ವಾತಾವರಣವನ್ನು, ಸಾಮಾಜಿಕ ಆರೋಗ್ಯವನ್ನು ಯಾಕೆ ಕೆಡಿಸ್ತಿ? ಹಿಂಗೆ ಮಾಡಬೇಡ ಅಂತೇಳಿ ಹೇಳಬೇಕು. ಆಮೇಲೆ ಇನ್ನೊಂದು ಹೇಳ್ಯಾರ ಅವರು ಇತ್ತೀಚೆಗೆ, ಈಶ್ವರಪ್ಪನನ್ನು ಮುಖ್ಯಮಂತ್ರಿ ಮಾಡ್ತೇನೆ ಅಂತೇಳಿ. ಈಶ್ವರಪ್ಪಗೆ ಹೊರಗೆ ಹಾಕ್ಯಾರ BJP ಅವರು. ನಿಮಗೂ ಒಂದು ಕಾಲದಾಗ ಹೊರಗೆ ಹಾಕಿದ್ರು. ನೀವು ಯಡಿಯೂರಪ್ಪರವ್ರ ಮುಂದೆ ಹೋಗಿ ಹತ್ತು ಕರೆದು ಕಾಲು ಬಿದ್ದು BJPಗೆ ಹೋಗಿ ಮತ್ತೆ ಶಾಸಕರಾಗಿರಿ. ನೀವು ಮರೆತು ಬಿಟ್ಟಿದ್ರೆ ಅದೆಲ್ಲ. ಯಡಿಯೂರಪ್ಪನವ್ರಿಗೆ ಮುಖ್ಯಮಂತ್ರಿ ಮಾಡ್ತೀನಿ. ಹಂಗಾರೆ ಯಡಿಯೂರಪ್ಪನವ್ರು 2,500 ರೂಪಾಯಿ ಕೊಟ್ಟಾರಂದಂಗೈತಲ್ಲ, ಕೋಟಿ 2,500 ರೂಪಾಯಿ ಕೋಟಿ ಕೊಡ್ತಾ ಇದ್ದಾರೆ ಯಡಿಯೂರಪ್ಪನವ್ರು ನಿಮಗೆ. ಅವರು ಶಾಸಕ ಸ್ಥಾನ ಹೋಗ್ಯದ, MP ನಿಂತಿದ್ರೆ ಅಲ್ಲಿ ಸೋತಾರೆ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡಕ್ಕೆ ಹೋದ್ರೆ ನೀವು ಈ ಸಲ, ಈಶ್ವರಪ್ಪನವರು ಮುಖ್ಯಮಂತ್ರಿ ಮಾಡಕ್ಕೆ ಹೋದ್ರೆ ನೀವು ಈ ಸಲ ಶಾಸಕನೂ ಆಗೋದಿಲ್ಲ. ಅವ್ರದ್ದಂತೂ ಕತೆ ಮುಗಿದದ. ಈಗ ನಿಮ್ಮದು ಕತೆ ಮುಗಿತದ. ಅವ್ರಿಗೆ ಮುಖ್ಯಮಂತ್ರಿ ಮಾಡಕ್ಕೆ ಹೋದ್ರೆ ನೀವು ಇಬ್ಬರು ಕೂಡ ಒಂದೇ ದೋಣಿಯೊಳಗೆ ಮುಳುಗ್ತೀರಿ. ನೀವು ನಾಲಿಗೆಗೆ ಮೆದುಳಿಗೆ ಲಿಂಕೆ ತಪ್ಪು ಹೋಗ್ಯದ ಬಸನಗೌಡ್ರಿಗೆ. ಒಂದು ಯಾವುದಾದ್ರು ಹುಚ್ಚರ ಆಸ್ಪತ್ರೆಗೆ ಸೇರಿಸ್ಬೇಕು ಅವ್ರಿಗೆ. ಭಾಳ ಮಂದಿ ಇರ್ತಾರೆ ನಮಗೆ, ಹುಚ್ಚಿಡೋದು ಬಿಡ್ರಿ ಗೌಡಿಗೆ, ಏನು ಹೇಳ್ತೀರಿ ಗೌಡ್ರು, ಹೋಗಿ ಆಸ್ಪತ್ರೆ ಸೇರಿಸ್ರಿ. ಏನು ಮಾಡ್ತಿದ್ರು ನಮ್ಮ ರವಿ ಬ್ರದರ್ ಸರ್ ರಾಹುಲ್ ಗಾಂಧಿಯವ್ರ ಬಗ್ಗೆ ಟೀಕೆ ಮಾಡಿದ್ದಕ್ಕಾಗಿ MB ಪಾಟೀಲ್ ಒಂದು ಪ್ರತಿಕ್ರಿಯೆ ನೀಡಿದ್ರು. ನಾವು ಇದ್ರ ಬಗ್ಗೆ ಕಾನೂನು ಕ್ರಮ ತಗೋತೀವಿ ಅಂತ ಹೇಳಿ ಬಸನಗೌಡ್ರ ಮೇಲೆ. ಬಸನಗೌಡರು ಅದಕ್ಕೇನು ಹೇಳಿದ್ರಂದ್ರೆ,
ಯಾವ ಮಗನಿಗೂ ನಾನು ಅಂಜುವುದಿಲ್ಲ ಅಂದ್ರೆ ಡೈರೆಕ್ಟ್ ಎಂ ಬಿ ಪಾಟೀಲ್ರಿಗೆ ಹೇಳ್ದಂಗೆ ಅದು. ಯಾವ ಮಗನಿಗೂ ನಾವು ಅಂಜುವುದಿಲ್ಲ, ನಾನು ಅಂಜುವುದಿಲ್ಲ, 100 ಕೇಸ್ ಹಾಕಲಿ, ಇಂಥ 100 ಎಂ ಬಿ ಪಾಟೀಲ್ರು ಬರಲಿ, ಇಂಥ 100 ಎಂ ಬಿ ಪಾಟೀಲ್ರು ಬಂದ್ರೂ ನಾನು ಅಂಜುವುದಿಲ್ಲ ಅಂತ ಹೇಳೋದು. ಇನ್ನು ಇನ್ನೊಂದು ವಿಷಯ ಏನಂದ್ರೆ, ದಲಿತರ ಬಗ್ಗೆ, ಅಂಬೇಡ್ಕರ್ ಅವ್ರ ಬಗ್ಗೆ ಭಾಳ ಗೌರವ ಇಟ್ಟುಕೊಂಡು ಮೊಸಳೆ ಕಣ್ಣೀರು ಹಾಕ್ತಾಯಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂತತಿಯವರು ಮತ್ತು ಇನ್ನು ಕೆಲವರು 5-6 ವರ್ಷಗಟ್ಟಲೆ ಜೈಲ್ದಾಗ ಹಾಕಿದ್ರು. ಅವ್ರಿಗೆ ಯಾರ್ಯಾರು ಅಂದ್ರೆ ಗೌತಮ್ ನವಲಖ, ಆನಂದ್ ತೇಲ್ತುಂಬೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗಳ ಪತಿಯವರು ಭೀಮಾ ಕೋರೆಗಾಂವ್ ಹೆಸರಿನಲ್ಲಿ ನಗರ ನಕ್ಸಲ್ರು ಅಂತೇಳಿ ಹೆಸರಿಟ್ಟರು. ಅವ್ರಿಗೆ ನಗರ ನಕ್ಸಲ್ರು ಅಂತ ಹೆಸರಿಟ್ಟು ಎಂಥ ಸಂವಿಧಾನ ತಜ್ಞರಿದ್ದರವರು, ಸಂವಿಧಾನ ಅನುಯಾಯಿಗಳಿದ್ದರವರು 7 ಜನರಿಗೆ ಅದರಲ್ಲಿ ಕೇಸ್ ಹಾಕಿದ್ರು. ಒಬ್ಬರು ಸ್ತ್ರೀ, ಒಬ್ಬ ಖ್ಯಾತ ವಕೀಲರು, ಸುಪ್ರೀಂ ಕೋರ್ಟ್ನ ವಕೀಲರವರು ಭಾರದ್ವಾಜ್ ಅಂತ, ಅಂಥವ್ರಿಗೆ ಸಹಿತ ಇವರು ಎಲ್ಲ ವಕೀಲರು ಇದ್ದರೂ ಸಹಿತ ಅಂಥವ್ರಿಗೆ ಜೈಲನ್ನೇ ಹಾಕಿದ್ರು. ಭೀಮಾ ಕೋರೆಗಾಂವ್ ಇದರಲ್ಲಿ ಅವರಿಗೆಲ್ಲ ಜಾಮೀನಾಗಿ ಹೊರಗೆ ಬಂದರು. ಅವಾಗ ಬಸನಗೌಡರು ಮಾತಾಡಬೇಕಾಗಿತ್ತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂತತಿ ಇರಿದ್ದಾರೆ, ಅವರು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಬಾಬಾ ಸಾಹೇಬರು, ಅವರಿಗೆಲ್ಲ ಹಾಕಬೇಡ್ರಿ ಅಂತ ಹೇಳಬೇಕಾಗಿತ್ತು ನೀವು. ಅದು ಎಲ್ಲ ಒಳಗೆ ಮುಚ್ಚಿಟ್ಕೊಂಡು ಕೇವಲ ಭಾಷಣ ವೀರರಾಗಿ ದಲಿತರ ಬಗ್ಗೆ ಮಾತಾಡೋದು. 4 ಹುಡುಗರು ಚಪ್ಪಾಳೆ ಹೊಡೆದ ಕೂಡಲೇ ನಿಮಗೆ ನಿಷೇಧ ಆದಂಗೆ ಆಗ್ತದೆ. ಆಮೇಲೆ ನೀವು ಟಿ ವಿಯವ್ರು ಹೋಗಿದ್ರಿ ನಿಂತ ಕೂಡಲೇ ನಿಷೇಧ, 2 ಸಲ ನಿಷೇಧ ಆಗ್ತದೆ. ಈಗ ಯತ್ನಾಳವರು ಮತ್ತು ಈಶ್ವರಪ್ಪನವರು ಸೇರಿ ಹೊಸ ಬ್ರಿಗೇಡ್ ಸ್ಥಾಪನೆ ಮಾಡಕ್ಕೆ ಹೊರಟಿದ್ದಾರೆ. ಪ್ರತಿಕ್ರಿಯೆಯನ್ನು ನೀವು ಐಯಿಂದ ಮುಖಂಡರು ಬೇರೆ ಅದಕ್ಕೆ ಪ್ರತಿಯಾಗಿ ಒಂದು ಸಂಘಟನೆ ಮಾಡಕ್ಕೆ ಮುಂದಾಗಿದ್ದಾರೆ. ನೋಡಿ, ಅವರು ಹಿಂದೂ ಬ್ರಿಗೇಡ್ಗಳು ಮಾಡಿದ್ದಾರೆ, ಈಶ್ವರಪ್ಪನವರು ಮಾಡಿ ಮಣ್ಣು ಮುಕ್ಕಿದ್ದಾರೆ. ನಾವೇನು ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಅಹಿಂದ ಸಂಘಟನೆ ಮಾಡಿ ರಾಜ್ಯದಂತ ಹೋರಾಡ್ತಾ ಇದ್ದೀವಿ, ಕೆಲಸ ಮಾಡ್ತಾಯಿದ್ದೀವಿ. ಅದು ನಮ್ಮದೇ ನೈಜವಾದ ಸಂಘಟನೆ, ಯಾರೂ ಏನೂ ಮಾಡೋಕ್ಕಾಗಲ್ಲ. ಅವರೆಲ್ಲ ಬಾಯಿಗಳು ಬೊಗಳು ಬಾಯಿ ಮಾಡ್ಕೊತ ಹೊಂತಾರೆ ಅವರು ಅಷ್ಟೇ. ನಾ ತೋರಿಸಿದ್ರ ಬಗ್ಗೆ ಹೇಳಿನಿ. ಸೀ ಫುಡ್ ಫೆಸ್ಟಿವಲ್, ಸಮುದ್ರ ಮೀನುಗಳ ರುಚಿಕರ ಆಹಾರ ನಿಮಗಾಗಿ ಆಯೋಜನೆ. ಪ್ರಪ್ರಥಮವಾಗಿ ಪ್ರಸಿದ್ಧ ವಿಜಯಪುರ ನಗರದಲ್ಲಿ ಸ್ಪೈಸಿ ಬೈಟ್ ಫ್ಯಾಮಿಲಿ ರೆಸ್ಟೋರೆಂಟ್ ಸೀ ಫುಡ್ ಫೆಸ್ಟಿವಲ್ ಆಯೋಜನೆ. ಸಮುದ್ರ ಮೀನುಗಳ ರುಚಿಕರವಾದ ವಿವಿಧ ವಿಶೇಷ ಊಟ ನಿಮಗಾಗಿ, ನಿಮ್ಮವರಿಗಾಗಿ. ಇದೇ ದಿನಾಂಕ 20/9/2024 ರಿಂದ 29/9/2024 ಕೆಲವೇ ದಿನಗಳು ಸೀ ಫುಡ್ ಫೆಸ್ಟಿವಲ್ ನಿಮಗಾಗಿ, ನಿಮ್ಮವರಿಗಾಗಿ ಪ್ರಸಿದ್ಧ ಸ್ಪೈಸಿ ಬೈಟ್ ಫ್ಯಾಮಿಲಿ ರೆಸ್ಟೋರೆಂಟ್ ಆಯೋಜಿಸಿದೆ. ನದಿ ಮೀನಿನ ಊಟ ತಿಂದು ಬೇಜಾರಾಗಿದೆ, ಹಾಗಾದ್ರೆ ನಿಮ್ಮ ನಾಲಿಗೆಗೆ ಹೊಸ ರುಚಿ ನೀಡಿ ಸಮುದ್ರದ ಮೀನಿನ ಆಹಾರವನ್ನ ಮಿಸ್ ಮಾಡದೆ ಸೇವಿಸಿ. ಇನ್ನು ಕೆಲವೇ ದಿನಗಳಲ್ಲಿ ಮಸ್ತ್ ಸೀ ಫುಡ್ಸ್ ನಿಮಗಾಗಿ ಸೀ ಫುಡ್ ಫೆಸ್ಟಿವಲ್ ನಲ್ಲಿ. ಮರೆಯಬೇಡಿ, ಮರೆತು ನಿರಾಶರಾಗಬೇಡಿ. ಸ್ಥಳ ಸ್ಪೈಸಿ ಬೈಟ್ ಮಲ್ಟಿ ಕುಶಿನ್ ಫ್ಯಾಮಿಲಿ ರೆಸ್ಟೋರೆಂಟ್, ಸ್ಟೇಷನ್ ರೋಡ್, ನಿಯರ್ ಹೋಟೆಲ್ ಮೇಘರಾಜ್, ವಿಜಯಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08352237097 ಹಾಗೂ 9019333418.